ಪ್ರಜಾಲೋಕ ಚಾನೆಲ್ನ ಯುವಧ್ವನಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಇಲ್ಲಿನ ವಿದ್ಯಾರ್ಥಿಗಳು 2019 ಲೋಕಸಭಾ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ, ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಇಚ್ಛೆ ಪಡ್ತಾರೆ, ಹಾಗೆ ಯುವಕರು ವೋಟ್ ಮಾಡಲು ಯಾವ ರೀತಿ ಸಲಹೆಗಳನ್ನು ನೀಡ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ದಿವ್ಯಾಶ್ರೀ. ಮೇಡಮ್, ಈಗ ಪ್ರಧಾನಿ ಯಾರಾಗ್ಬೋದು ಅಂತ ನೀವು ಬಯಸ್ತೀರಾ? ಮೋದಿ. ಯಾಕೆ ಮೇಡಮ್, ರಾಹುಲ್ ಬೇಡವಾ? ಬೇಡ ಅನಿಸುತ್ತೆ. ಯಾಕೆ ಮೇಡಮ್? ಮೋದಿ ಮಾಡಿರೋ ಈ 5 years ಬೆಟರ್ ಅನಿಸುತ್ತೆ ಕಂಪೇರ್ ಟು ಕಾಂಗ್ರೆಸ್ ಪಾರ್ಟಿ, ಅದಕ್ಕೆ. ಮೇಡಮ್, ಈಗಿನ ಕಾಲದಲ್ಲಿ ಎಲ್ಲರೂ ಯೂತ್ಸ್ ಎಲ್ಲ ವೋಟ್ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ದು ಏನಾದರೂ ಸಜೆಷನ್ ಸಿಗ್ಬೋದಾ? ಬೆಳಗ್ಗೆ ಹೋಗಿ ವೋಟ್ ಮಾಡಿದರೆ ಬೆಟರು. ಇಲ್ಲ ತಿಂದು ನಿದ್ದೆ ಮಾಡ್ತೀನಿ ರಜಾ ಇದೆ ಅಂದರೆ ಅದು ರಾಂಗ್. ವೋಟ್ ಮಾಡೋದ್ರಿಂದ ಯಾರು ಆಯ್ಕೆ ಆಗಬೇಕು, ಯಾರು ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಓಕೆ, ನಿಮ್ಮ ಪ್ರಕಾರ ಯಾವ ರೀತಿ ನಾಯಕ ಇರಬೇಕು ಮೇಡಮ್? ಎಲ್ಲ ವೇರಿಂದನೂ ಒಳ್ಳೆ ರೀತಿಯಾಗಿರಬೇಕು, ಕರಪ್ಷನ್ ಫ್ರೀ ಇರಬೇಕಂತ ಕೇಳ್ತೀನಿ. ಬಟ್ ಇಟ್ ಈಸ್ ಇಂಪಾಸಿಬಲ್. ಆದರೂ ನೋಡೋಣ. ಆದರೂ ಯಾರಿಗಾರು ಒಬ್ಬರು ಚೆನ್ನಾಗಿರೋರು ಬರಬೇಕು ಅಂದರೆ ಇಟ್ಸ್ ಬೆಟರ್. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಹೆಸರು? ಅಕ್ಷತಾ ಅಂತ. ಮೇಡಮ್, ನೀವು ಯಾರಾಗಬೇಕು ಪ್ರಧಾನಿ ಅಂತ ಬಯಸ್ತೀರಾ? ನನಗೆ ಮೋದಿ ಜಿ ಆಗಬೇಕು ಅಂತ. ಆ್ಯಕ್ಚುಲಿ ಅವರ ಸರ್ಜಿಕಲ್ ಸ್ಟ್ರೈಕ್ ಅದೆಲ್ಲ ಮಾಡಿದಾಗ ಅವ್ರು ತೊಗೊಂಡಿದ್ದು ಒಪಿನಿಯನ್ ನನಗೆ ಇಷ್ಟ ಆಯಿತು. ಆಮೇಲೆ ಡಿಮಾನಿಟೈಸೇಷನಿಂದ ಎಷ್ಟೊಂದು ಕರಪ್ಷನ್ ಎಲ್ಲ ಹೊರಗೆ ಬರ್ತಿದೆ. ಸೊ ಅವರೇ ಇನ್ನೂ ಮುಂದೆನೂ ಅವರೇ ಆದರೆ ಇನ್ನೂ ಇಂಪ್ರೂವ್ಮೆಂಟ್ಸ್ ತರ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ನಿಮ್ಮ ಪ್ರಕಾರ ಯಾವ ರೀತಿ ನಾಯಕ ಇರಬೇಕು ಮ್ಯಾಮ್? ಅವರು ಎಲ್ಲ ಪ್ರಜೆಗಳದ್ದು ಒಪಿನಿಯನ್ ತಗೊಂಡು ಅವರ ಇದನ್ನು ಪ್ರೆಷರ್ ನಮ್ಮ ಮೇಲೆ ಹಾಕಬಾರ್ದು. ನಮ್ಮೆಲ್ಲ ಒಪಿನಿಯನ್ ತೊಗೊಂಡು ಅವರು ನಿರ್ಧಾರ ಮಾಡಬೇಕು ಅಂಥವ್ರು ನನಗೆ ನಾಯಕ ಆಗೋಕ್ಕೆ ಇಷ್ಟ. ಈಗಿನ ಕಾಲದಲ್ಲಿ ಯೂತ್ಸ್ ಎಲ್ಲರೂ ವೋಟ್ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಕಡೆ ಸಜೆಷನ್ ಸಿಗ್ಬೋದಾ? ಇವಾಗ ವೋಟ್ ಮಾಡಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ಒಬ್ಬ ನಾಯಕ ಅನ್ನೋದಿದ್ದರೆ ಅದು ಟೀಮ್ ಕೆಲಸಗಳೆಲ್ಲ ಕರೆಕ್ಟಾಗಿ ಆಗುತ್ತೆ, ಆಮೇಲೆ ಪ್ರಜೆಗಳಿಗೂ ನ್ಯಾಯ ಸಿಗುತ್ತೆ. ಇವಾಗ ನೀವು ನಾಯಕನ್ನೇ ಆಯ್ಕೆ ಮಾಡ್ಕೊಂಡಿಲ್ಲ ಅಂದರೆ ನೀವು ಏನಕ್ಕೆ ಉಪಯೋಗ ಅಂತ ನಾನು ಕೇಳೋದಷ್ಟೇ. ನಿಮ್ಮಿಂದನೇ ನಾಯಕ ಹುಟ್ಟಾಕೋದು, ನೀವೇ ನಾಯಕನ ಚೂಸ್ ಮಾಡಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ನೀವು ವೋಟ್ ಮಾಡಲೇಬೇಕು. ನಮಸ್ತೆ ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಸರ್, ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬೇಕು ಅಂತ ಬಯಸ್ತೀರಾ? ನಾವು ಮತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಬಯಸ್ತೀವಿ. ಯಾಕೆ ಸರ್, ರಾಹುಲ್ ಗಾಂಧಿ ಬೇಡವಾ? ರಾಹುಲ್ ಗಾಂಧಿ ಬೇಕು. ಮತ್ತು ಈಗ ಅವರಿಬ್ಬರಲ್ಲೂ ಕಂಪೇರ್ ಮಾಡಿದಾಗ ರಾಹುಲ್ ಗಾಂಧಿಗಿಂತ ನರೇಂದ್ರ ಮೋದಿಯವರು ಶ್ರೇಷ್ಠ ಅನಿಸುತ್ತೆ. ಮತ್ತು ಅವರಿಗೆ ಒಂದು ಸ್ವಲ್ಪ ಅಧಿಕಾರದ ಅವಧಿಯ ಒಂದು ಅನುಭವ ತುಂಬ ಚೆನ್ನಾಗಿದೆ. ಅದರಿಂದ ಮತ್ತೊಮ್ಮೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಲಿ ಅಂತ ಬಯಸ್ತೀನಿ. ಸರ್, ನಿಮ್ಮ ಪ್ರಕಾರ ಯಾವ ರೀತಿ ನಾಯಕ ಇರಬೇಕು ಅಂತ ಇಚ್ಛೆ ಪಡ್ತೀರಾ? ನನ್ನ ಪ್ರಕಾರ ಈ ಜನಗಳ ಭಾವನೆಗಳಿಗೆ ಸ್ಪಂದಿಸುವಂಥ ನಾಯಕ ಇರಬೇಕು. ಮತ್ತು ಇತ್ತೀಚೆಗೆ ನಮ್ಮದು ಯಂಗ್ ಇಂಡಿಯಾ, ಯುವಕರ ಭಾವನೆಗಳಿಗೆ ಸ್ಪಂದಿಸಬೇಕು ಮತ್ತು ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಇತ್ತೀಚಿನ ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ನರೇಂದ್ರ ಮೋದಿಯವರಲ್ಲಿ ಆ ಒಂದು ಶಕ್ತಿ ಇದೆ ಅಂತ ಅನ್ಕೋತೀನಿ. ಮತ್ತು ನಾಯಕರ ಬಗ್ಗೆ ಹೇಳಬೇಕು ಅಂದರೆ ಒಂದು ಮಾತಿದೆ, ಇಫ್ ಯು ವಾಂಟ್ ವಾಕ್ ಅಲೋನ್ ವಾಕ್ ಫಾಸ್ಟ್, ಬಟ್ ಇಫ್ ಯು ವಾಂಟ್ ವಾಕ್ ಸೋ ಫಾರ್ ವಾಕ್ ಟುಗೆದರ್. ಒಬ್ಬನೇ ಹೋಗಬೇಕು, ತುಂಬ ಬೇಗ ಹೋಗಬೇಕು ಅಂದರೆ ಒಬ್ಬನೇ ಹೋಗು, ತುಂಬ ದೂರಕ್ಕೆ ಹೋಗಬೇಕು ಅಂದರೆ ನಿನ್ನ ಜೊತೆಲಿರೋರನ್ನ ಕರ್ಕೊಂಡು ಹೋಗೋ ಅನ್ನೋ ಒಂದು ಮಾತಿದೆ. ಸೊ ಅದರಂತೆ ನರೇಂದ್ರ ಮೋದಿಯವ್ರಿಗೆ ಆ ಒಂದು ತಾಕತ್ತಿದೆ ಅಂತ ನಾನು ಬಯಸ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರು ವೋಟ್ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಸಿಗ್ಬೋದಾ ವೋಟ್ ಮಾಡೋ ಥರ? ಇಲ್ಲ, ನನ್ನ ಪ್ರಕಾರ ಹೇಳಬೇಕು ಅಂದರೆ ನಮ್ಮ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ರಾಜಕೀಯ ಪ್ರಜ್ಞೆ ತುಂಬ ಚೆನ್ನಾಗಿದೆ, ಮತ್ತು ನಗರ ಪ್ರದೇಶದಲ್ಲೂ ಇದೆ. ಮತ್ತು ಮತದಾನ ಜಾಗೃತಿ ಬಗ್ಗೆ ಮತದಾನ ಮಾಡೋಕ್ಕೆ ಸ್ವಲ್ಪ ನಗರ ಪ್ರದೇಶದಲ್ಲಿ ಹಿಂದೆಟಾಗ್ತಾರೆ. ಸೊ ಆ ಒಂದು ದಿನ ರಜಾ ಸಿಗುತ್ತೆ, ಒಂದು ಸ್ವಲ್ಪ ಮನೋರಂಜನೆ ತೊಗೊಳ್ಳೋಣ ಅಂತ ಇದು ಮಾಡ್ತಾರೆ. ಬಟ್ ಈ ಗ್ರಾಮೀಣ ಪ್ರದೇಶದಲ್ಲಿ ಏನಪ್ಪ ಅಂದರೆ ಈ ಯುವಕರಲ್ಲಿ ಸಾಮರಸ್ಯ ಇರುತ್ತೆ. ಮತ್ತು ಇತ್ತೀಚೆಗೆ ನಾವು ನೋಡ್ಬೋದು, ಯಾವುದೋ ಒಂದು ಧಾರ್ಮಿಕ ಕಾರ್ಯಗಳಾಗಿರಲಿ ಪ್ರತಿಯೊಂದು ಸಹ ರಾಜಕೀಯ ಒಂದು ಇದರಲ್ಲೇ ನಡೆಯುತ್ತೆ. ಸೊ ಇದರಿಂದ ರಾಜಕೀಯ ಬಗ್ಗೆ ಹೆಚ್ಚು ಜಾಗೃತರಾಗ್ತಾ ಇದ್ದಾರೆ. ಮತ್ತು ಮತದಾನದ ಜಾಗೃತಿ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಪರ್ಸೆಂಟೇಜು ಸಹ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಚೆನ್ನಾಗಾಗ್ತಿದೆ, ನಗರ ಪ್ರದೇಶದಲ್ಲಿ ಕಡಿಮೆ ಆಗ್ತಿದೆ. ಮತ್ತು ಸಮೂಹ ಮಾಧ್ಯಮಗಳು ಇದ್ರ ಮೇಲೆ ತುಂಬ ಅತಿ ಹೆಚ್ಚು ಪರಿಣಾಮವನ್ನು ಬೀಳ್ತಾ ಇದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸುಷ್ಮಿತಾ. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ಬೋದು ಮೇಡಮ್? ಪ್ರಧಾನಿ ಯಾರಾದರೂ ಆಗಲಿ, ಬಟ್ ಅದರಿಂದ ದೇಶಕ್ಕೆ ಒಳ್ಳೇದಾದರೆ ಸಾಕು ಅಷ್ಟೇ. ಈ ಸಲ ವೋಟ್ ಮಾಡ್ತಾ ಇದ್ದೀರಾ? ಹಾಂ, ಮಾಡ್ತಾ ಇದ್ದೀವಿ. ಯಾರಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮೇಡಮ್? ನನ್ನ ಪ್ರಕಾರ ನಮ್ಮ ವಾರ್ಡಲ್ಲಿ ಯಾರು ಒಳ್ಳೆ ಅಭ್ಯರ್ಥಿ ಇದ್ದಾರೋ ಅವ್ರಿಗೆ ವೋಟ್ ಮಾಡ್ಬೋದು ಅಂತ ಡಿಸೈಡ್ ಮಾಡಿ. ನಿಮ್ಮ ಪ್ರಕಾರ ಯಾವ ರೀತಿ ನಾಯಕ ಇರಬೇಕು ಮೇಡಮ್? ನಾಯಕ ಅಂದರೆ ಯಾವುದೇ ರೀತಿಯ ಕ್ಯಾಟಗರಿಗಾಗಿರ್ಬೋದು, ಯಾವುದೇ ರೀತಿಯ ಧರ್ಮಕ್ಕೆ ಅದು ಸೀಮಿತವಾಗಿರಬಾರ್ದು. ಅವನಿಂದ ಇಡೀ ದೇಶಕ್ಕೆ ಒಳ್ಳೇದಾಗಬೇಕೇ ಹೊರತು ಅಂಥ ಒಂದು ನಾಯಕ ಆಗಬೇಕು. ಮೇಡಮ್, ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ಬೋದು ಈ ಸಲ? ನನಗಷ್ಟು ಐಡಿಯಾ ಇಲ್ಲ ಯಾರು ಆಗ್ತಾರೆ ಅಂತ. ಬಟ್ ನೋಡೋಣ ಏನಾಗುತ್ತೆ, ಕಾದು ನೋಡೋಣ ಅಷ್ಟೇ. ಈ ಸಲ ವೋಟ್ ಮಾಡ್ತಾ ಇದ್ದೀರಾ ಮೇಡಮ್? ಹೌದು, ಅಫ್ಕೋರ್ಸ್ ಮಾಡ್ತೀನಿ.
ಯಾರಿಗೆ ಮಾಡ್ತೀರಾ ಅಂತ ಹೇಳ್ಬೋದಾ? ಯಾರಿಗೆ ಮಾಡ್ತೀನಿ ಅದು ಸ್ವಲ್ಪ ಡೌಟೇ. ಯಾಕಂದರೆ ಇವಾಗ ಜಾಸ್ತಿ ಗೊತ್ತಲ್ಲ ಪ್ರಚಾರದ್ದು, ಅಂದರೆ ಇವಾಗ ಎಲೆಕ್ಷನ್ ಟೈಮ್ ಅಂದಾಗಲೇ ಮನೆ ಹತ್ರ ಬರೋದು ಜಾಸ್ತಿ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಓಟ್ದು ಎಲ್ಲ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಅವ್ರ ಸುದ್ದಿನೇ ಇರಲ್ಲ. ಸೊ ಅಂಥವ್ರಿಗೆ ವೋಟ್ ಮಾಡಿ ಏನು ಪ್ರಯೋಜನ? ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಶಾಲಿನಿ. ಮೇಡಮ್, ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ಬೋದು ಈ ಸಲ? ಮೋದಿ. ಯಾಕೆ ಮೇಡಮ್, ರಾಹುಲ್ ಗಾಂಧಿ ಬೇಡವಾ? ಬೇಡ. ಯಾಕೆ ಮೇಡಮ್? ಅಂದರೆ ಮೋದಿ ಲೈಕ್ ಹಿ ವಿಲ್ ಥಿಂಕ್ ಡಿಫ್ರೆಂಟ್ ಆ್ಯಂಡ್ ತುಂಬ ಚೆನ್ನಾಗಿ ಥಿಂಕ್ ಮಾಡ್ತಾರೆ. ಯೂತ್ ಬಗ್ಗೆ ಆಗಲಿ, ದೇಶದ ಪ್ರಜೆಗಳ ಬಗ್ಗೆ ಆಗಲಿ, ರೈತರ ಬಗ್ಗೆ ಆಗಲಿ, ಎಲ್ಲ ಜನರ ಬಗ್ಗೆನೂ ಇದು ಮಾಡ್ತಾರೆ. ಸೊ ಒಳ್ಳೆಯ ಅನುಕೂಲ ಎಲ್ಲ ಮಾಡಿಕೊಡ್ತಾರೆ ಜನರಿಗೆ. ಮೋಟಿವೇಟ್ ಮಾಡ್ತಾರೆ, ಮೇಯ್ನ್ ಅದು ಮೋಟಿವೇಶನ್. ಸೊ ಅದಕ್ಕೋಸ್ಕರ ಅವರೇ ಆಗಬೇಕು ಅಂತ. ಮೇಡಮ್, ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗ್ಬೋದು? ಮೋದಿನೇ. ಯಾಕೆ ಮೇಡಮ್, ರಾಹುಲ್ ಗಾಂಧಿ? ಅವಳೇ ಥರ ಹೇಳಿದ್ರು ಆ ಥರನೂ ಅಷ್ಟೇ. ಅವ್ರು ಮೋಟಿವೇಶನ್ ಮಾಡ್ತಾರೆ. ಸೊ ಎಲ್ಲ ಲೈಕ್ ಸೈನಿಕರ ಬಗ್ಗೆ ಎಲ್ಲದ್ರ ಬಗ್ಗೆನೂ, ಆರ್ಮಿ ಬಗ್ಗೆನೂ ಎಲ್ಲರೂ ಅವ್ರು ಇದು ಮಾಡ್ತಿದ್ದಾರೆ. ಬಟ್ ಈ ಥರ ಇವಾಗ ಮೊನ್ನೆ ಪಾಲಿಟಿಕ್ಸಲ್ಲಿ ನಡೆದಂತೆ ಕುಮಾರಸ್ವಾಮಿ ಏನು ಹೇಳಿದ್ರು ಇವ್ರ ಬಗ್ಗೆ, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಪರವಾಗಿಲ್ಲ, ಅವ್ರದ್ದು ಡಿಸ್ಕರೇಜ್ ಮಾಡಬಾರ್ದು, ಎಂಕರೇಜ್ ಮಾಡಿ ಡಿಸ್ಕರೇಜ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಆ ಥರನೂ ಆಗ್ಬೋದು. ಅವರು ಏನೋ ಒಂದು ಇದು ಮಾಡಬೇಕು ಅಂತ ಅವ್ರು ಹೋಪ್ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಅವ್ರಿಗೆ ಓಟ್ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರೇ ಆಗ್ಬೋದು ಅಂದ್ಕೊಂಡು. ಮೇಡಮ್, ನಿಮ್ಮ ಹೆಸರು? ಪವಿತ್ರ. ಮೇಡಮ್, ನಿಮ್ಮ ಪ್ರಕಾರ ಯಾರು ಪ್ರಧಾನಿ ಆಗಬಹುದು? ಮೋದಿನೇ. ಯಾಕೆ ಮೇಡಮ್? ಯಾಕಂದರೆ ರೀಸೆಂಟಾಗಿ ಡಿಮಾನಿಟೈಸೇಷನ್ನು ಮತ್ತು GST ಇದೆಲ್ಲ ಫಾರ್ ಡೆವಲಪಿಂಗ್ ಕಂಟ್ರೀಸ್ ಅಲ್ವಾ. ಸೊ ಈ ಮೇ ಬಿ ಮೋದಿನೇ ಬರುತ್ತೆ. ಅಂದರೆ ನಿಮ್ಮ ಪ್ರಕಾರ ನಾಯಕ ಅಂದರೆ ಇದೇ ರೀತಿ ಇರಬೇಕು ಅಂತ ಏನಾದರೂ ಇದೆಯಾ? ಹಂಗಂತಿಲ್ಲ, ಬಟ್ ಮೋದಿ ಇಸ್ ದ ಬೆಸ್ಟ್ ಲೀಡರ್ ಅಕಾರ್ಡಿಂಗ್ ಟು ಮಿ. ವೈ ಬಿಕಾಸ್ ಅಂದರೆ ಯೂತ್ಗೆ SC ST ಈ ಥರ ಎಲ್ಲ ಎಜುಕೇಷನ್ ವೈಸ್ ಎಲ್ಲ ಎಷ್ಟೊಂದು ಜಾಬ್ಸು ಫರ್ದರಿಂಗ್ ಏನು ಬೇಕಾದರೂ ಸ್ಕಾಲರ್ಶಿಪ್ಪು ಈ ಥರ ಅಂದರೆ ನೋ ಕ್ಯಾಸ್ಟ್ ಏನು ಇರಬಾರ್ದು ಅಂತ. ಸೊ ಆ ಥರ ಮಾಡ್ತಿದ್ದಾರೆ. ಮತ್ತು ಎನಿಥಿಂಗ್ ಅಂದರೆ ಎಜುಕೇಷನ್ ವೈಸ್ ಬಟ್ ಸ್ಟೂಡೆಂಟಾಗಿ ಥಿಂಕ್ ಮಾಡಬೇಕಂದ್ರೆ ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಅಲ್ವ. ಸೊ ಜಾಸ್ತಿ ಎಂಕರೇಜ್ ಮಾಡ್ತಾರೆ. ಅದಾದಮೇಲೆ ಫಾರ್ಮರ್ಸು. ಸೊ ಅದಕ್ಕೆಲ್ಲ ಬೇರೆಯವರು ಕಂಪೇರ್ ಮಾಡಿದ್ರೆ ಮೋದಿ ಇಸ್ ದ ಬೆಸ್ಟ್. ಯೂತ್ಸು ವೋಟ್ ಮಾಡೋಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದೆಯಾ? ಅಂದರೆ ಯಾಕಂದರೆ ಇವಾಗ ನಾನೇ ಬೇಕಾದ್ರೆ ನೋಟಾಗೇ ವೋಟ್ ಮಾಡೋದು ಎಷ್ಟೊಂದು ಸರಿ. ವೈ ಬಿಕಾಸ್ ಬೇರೆಯವ್ರಿಗೆಲ್ಲ ಅವ್ರವ್ರದ್ದೇ ಅಂತ ನೋಡ್ಕೋತಾರೆ. ಸೊ ನಮಗೇನು ಸಿಗುತ್ತೆ ಅಂತ ಎಷ್ಟೊಂದು ಜನ ಏನೇನೋ ಥಿಂಕ್ ಮಾಡ್ತಾರೆ. ಸೊ ಅಂದರೆ ವೋಟ್ ಮಾಡಬೇಕು, ಬಟ್ ನಮಗೇನು ಸಿಗುತ್ತೆ ಅಂತ ನೋಡ್ಕೊಂಡೆ ಅಲ್ವಾ ವೋಟ್ ಮಾಡೋದು. ಸೊ ನಾನು ಈ ಸರಿ ಮೋದಿಗೆ ನೋಟ್ ಮಾಡಬೇಕು ಅಂತಿದ್ದೀನಿ. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು. ಸರ್, ಈ ಸಲ ವೋಟ್ ಮಾಡ್ತಾ ಇದ್ದೀರಾ? ಹಾಂ, ಖಂಡಿತವಾಗಿ ವೋಟ್ ಮಾಡ್ತಾ ಇದ್ದೀವಿ. ಸರ್, ಈ ಸಲ ಯಾರು ಪ್ರಧಾನಿ ಆಗಬೇಕು ಅಂತ ನೀವು ಬಯಸ್ತೀರಾ ಸರ್? ನಾವು ಯಾರು ಪ್ರಧಾನಿ ಆಗ್ತಾರೆ ಅಂತ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ. ಅದು ನಾವು ಓಟು ಯಾರಿಗೆ ಹಾಕಬೇಕದು ಹಾಕೇ ಹಾಕ್ತೀವಿ. ನೋಡಿ ಯಾರು ಗೆಲ್ತಾರೋ ಅವ್ರು ಗೆಲ್ಲಿ. ಸರ್, ನಿಮ್ಮ ಪ್ರಕಾರ ಯಾವ ರೀತಿ ನಾಯಕ ಇರಬೇಕು ಅಂತ ನೀವು ಬಯಸ್ತೀರಾ ಸರ್? ನಮಗೆ ಯಂಗ್, ಡೈನಮಿಕ್ ಮತ್ತು ದೇಶದ ಸೆಕ್ಯೂರಿಟಿ ಮತ್ತು ಎಲ್ಲ ಹಿಂದೂ ಮುಸ್ಲಿಮ್ ಅಥವಾ ಕ್ರಿಶ್ಚಿಯನ್ ಇರ್ಬೋದು, ಎಲ್ಲ ಜೊತೆಯಲ್ಲಿ ತಗೋಗುವಂಥ ನಾಯಕ ಬೇಕು. ಲೈಕ್ ಓನ್ಲಿ ಫಾರ್ ಹಿಂದೂಸ್ ಅಥವಾ ಓನ್ಲಿ ಫಾರ್ ಮುಸ್ಲಿಮ್ ಆರ್ ಓನ್ಲಿ ಫಾರ್ ಕ್ರಿಶ್ಚಿಯನ್ ಅಂತ ಇರಬಾರ್ದು ನಮಗೆ. ನಿಮ್ಮ ಪ್ರಕಾರ ಯಾವ ರೀತಿ ನಾಯಕ ಇರಬೇಕು ಅಂತ ನೀವು ಬಯಸ್ತೀರಾ ಮೇಡಮ್? ಆಬ್ವಿಯಸ್ಲಿ ಯಂಗ್ ಆ್ಯಂಡ್ ಬೇರೆ ಹೊಸಬ್ರಿಗೆ ಅಂದರೆ ಇಟ್ಸ್ ಡಸ್ ನಾಟ್ ಮೋದಿ ಎವ್ರಿ ಟೈಮ್. ಅದರ್ಸ್ ಲೈಕ್ ರಾಹುಲ್ ಗಾಂಧಿ ಶುಡ್ ಗೆಟ್ ಅ ಚಾನ್ಸ್. ದರ್ ಇಸ್ ಅಂದರೆ ತಪ್ಪೇನೂ ಇಲ್ಲ ಇನ್ನೊಬ್ರಿಗೆ ಚಾನ್ಸ್ ಕೊಡೋದಲ್ಲಿ. ಇಟ್ ಮೈಟ್ ಬಿ ಬೆಟರ್ ಅಂತ ಅನಿಸುತ್ತೆ. ಮೇಡಮ್, ಯೂತ್ಸು ವೋಟ್ ಮಾಡೋದು ತುಂಬ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಕಡೆ ಸಜೆಷನ್ ಏನಾದರೂ ಇದೆಯಾ? ಏನಂದರೆ ಯೂಶಲಿ ಪೀಪಲ್ ಏನಂತ ಅನ್ಕೊತಾರೆ ಅಂದರೆ ನಾವು ಒಬ್ಬರು ವೋಟ್ ಮಾಡೋದ್ರಿಂದ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ದರ್ ಮೈಟ್ ನಾಟ್ ಬಿ ಸಚ್ ಅ ಡಿಫ್ರೆನ್ಸ್ ವೆನ್ 1% ಏನು ಮಾಡ್ಬೋದು ಅಂತ. ಆ ಥರ ನೆಗ್ಲಿಜೆನ್ಸ್ ಒಬ್ರಿಗಲ್ಲ, ತುಂಬ ಜನಕ್ಕಿದೆ. ಸೊ ಓವರಾಲ್ ಕಂಪ್ಲೀಟ್ ತುಂಬ ಜನ ಆ ಥರ ಇರೋದ್ರಿಂದ ಇಟ್ ವಾಸ್ ಮೇಕಿಂಗ್ ಅ ಬಿಗ್ ಅಂದರೆ ಒಬ್ಬರು ಅದೇ ಥರ ಥಿಂಕ್ ಮಾಡಿಕೊಂಡು ತುಂಬ ಜನ ಆಗ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ದಟ್ ಮೈಟ್ ಬಿ ದ ರೀಸನ್. ಸೊ ಇಫ್ ಒನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಇಫ್ ದೇ ಆರ್ ಅವೇರ್ ಆಫ್ ದಟ್ ದೇ ಶುಡ್ ವೋಟ್ ಅಂತ, ಆಬ್ವಿಯಸ್ಲಿ ದೇರ್ ಮೈಟ್ ಬಿ ಅ ಚೇಂಜ್ ಬಿಕಾಸ್ ಈವನ್ ಒನ್ ವೋಟ್ ಮೇಕ್ಸ್ ಅ ಡಿಫ್ರೆನ್ಸ್. ಸರ್, ನಿಮಗೆ ನಾಯಕ ಅಂದರೆ ಇದೇ ರೀತಿ ಇರಬೇಕು ಅನ್ನೋದೇನಾದರೂ ಇದೆಯಾ ಸರ್? ಅದೇ ರೀತಿ ಅಂದರೆ ಯಾರಿಗೂ ಗೊತ್ತಿರಲ್ಲ ಈ ಥರನೇ ನಾಯಕ ಇರ್ತಾನಂತ. ಇವಾಗ ವೋಟ್ ಕೇಳೋದು ಒಂಥರ ಇರ್ತಾರೆ, ಆದಮೇಲೆ ಇನ್ನೊಂಥರ ಇರ್ತಾರೆ. ಯಾವ ಟೈಮಿಗೆ ಹಿಂಗೆ ಚೇಂಜ್ ಆಗ್ತಾರೋ ಯಾರಿಗೂ ಗೊತ್ತಿರಲ್ಲ. ಬಟ್ ಯಾರೇ ಬಂದ್ರೂ ಆ ಟೈಮ್ಗೆ ಆ ಫ್ರೇಮಲ್ಲಿರೋವಾಗ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಓಕೆ ಸರ್, ಯೂತ್ಸು ವೋಟ್ ಮಾಡಲಿ ಅಂತ ಏನಾದರೂ ಸಜೆಷನ್ ಮಾಡ್ತೀರಾ ನೀವು?
ಇವಾಗ ನೋಡಿದ ಎಜುಕೇಟೆಡ್ ಯೂತ್ಸ್ ನೋಡಿದರೆ ವೋಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಪರ್ಸೆಂಟೇಜ್ ಆಫ್ ಯೂತ್ಸ್ ಮಾಡ್ತಿಲ್ಲ, ಏನಕ್ಕಂದರೆ ನೆಗ್ಲಿಜೆನ್ಸ್ ಅಷ್ಟೇ, ಬೇರೆ ಏನೂ ಕಾರಣ ಇಲ್ಲ ಅಷ್ಟೇ. ಅದೇ ಸರ್, ವೋಟ್ ಮಾಡಲೇಬೇಕು ಅಂತ ಏನಾದರೂ ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ಕಾನೂನು ಏನಾದರೂ ತೊಗೊಂಡು ಬಂದರೆ ವೋಟ್ ಮಾಡ್ಬೋದಾ ಅಂತ? ಇದು ಕಾನೂನು ಅನ್ನೋಕ್ಕಿಂತ ಅವ್ರು ಸ್ವಂತ ಬಂದು ವೋಟ್ ಮಾಡಿದರೆ ಅವ್ರು ಏನು ತಿಳ್ಕೊಬೇಕು, ಅದು ಒಂದು ಡ್ಯೂಟಿ ಥರ. ಫಂಡಮೆಂಟಲ್ ರೈಟ್ಸ್ ಹೇಗೆ ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಟ್ಟಿದೆಯೋ, ಫಂಡಮೆಂಟಲ್ ಡ್ಯೂಟಿ ಥರ ನಾವು ಅದನ್ನು ನಮ್ಮ ಇಂಡಿಯಾ ಕೊಟ್ಟಂಗೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಂಗೆ ಅಷ್ಟೆ. ನಿಮ್ಮ ಪ್ರಕಾರ ಇದೇ ರೀತಿ ನಾಯಕ ಇರಬೇಕು ಅಂತ ಏನಾದರೂ ಇದೆಯಾ ಸರ್? ಇದೇ ಥರ ನಾಯಕ ಅಂತ ಏನಿಲ್ಲ, ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಇದ್ದರೆ ತುಂಬ ಉತ್ತಮ. ಏಕೆಂದರೆ ಈಗ ನಡೀತಾ ಇರೋ ಟೆರರಿಸಮ್ ಆಗಿರ್ಬೋದು, ಎಕನಾಮಿಕಲಿ ವೀಕ್ ಆಗ್ತಾ ಇರೋದು ಆಗಿರ್ಬೋದು, ಸೋಷಿಯಲ್ ಮ್ಯಾಲಡೀಸ್ ಏನಿದ್ದಾವೆ ಅದನ್ನು ಕಂಟ್ರೋಲ್ ಮಾಡೋ ಅಂಥ ಪಾಲಿಸಿ ಮೇಕಿಂಗಲ್ಲಿ ಗುಡ್ ಇನಿಷಿಯೇಟಿವ್ ತೊಗೊಳ್ಳೋರು ಯಾರಾದರೂ ಆದರೆ ಬೆಟರ್. ಸರ್, ಯೂಸ್ ವೋಟ್ ಮಾಡಿ ಅಂತ ಏನಾದರೂ ಸಜೆಷನ್ ಮಾಡ್ತೀರಾ ಸರ್? ಯೂತ್ಸ್ ವೋಟ್ ಮಾಡೋದು ಅದು ಅವ್ರಿಗೆ ನೈತಿಕ ಸ್ಥೈರ್ಯ ಬರಬೇಕು. ವೋಟ್ ಮಾಡೋದು ಅದು ನಮ್ಮ ಮತ, ನಮ್ಮ ಹಕ್ಕು. ಆ ಹಕ್ಕು ಸಂವಿಧಾನ ಕೊಟ್ಟಿದೆ ಅಂದಮೇಲೆ ಅದು ನಾವು ಬಳಸ್ಕೊಳ್ಳೋ ಬದ್ಧತೆ ನಮ್ಮಲ್ಲಿ ಇರಬೇಕದು. ಎಲ್ಲರಲ್ಲೂ ಆ ಬದ್ಧತೆ ಬಂದರೆ ವೋಟ್ ಮಾಡೋಕ್ಕೆ ಸಾಧ್ಯ. ನಮಸ್ತೆ ಸರ್, ನಿಮ್ಮ ಹೆಸರು? ನವೀನ್ ಅಂತ ಹೇಳಿ. ಸರ್, ಈ ಸಲ ವೋಟ್ ಮಾಡ್ತಾ ಇದ್ದೀರಲ್ವಾ? ಹೌದು ಸರ್, ನಿಮಗೆ ಯಾರು ಈ ಸಲ ಪ್ರಧಾನಿ ಆಗ್ಬೋದು ಅನಿಸ್ತಾ ಇದೆ ಸರ್? ಹೇಳಬೇಕು ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಿ ಯಾರಾಗಬೇಕು ಅನ್ನೋದು ಮುಂಚಿತವಾಗಿ ಹೇಳ್ಬಾರ್ದು. ಆದರೂ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ನಂದು ಒಂದು ಪ್ರಜ್ಞಾಪೂರ್ವಕವಾಗಿ ಮತ ಚಲಾಯಿಸ್ತೀನಿ, ನನಗೆ ಗೊತ್ತಿರೋ ಪ್ರಕಾರ. ಸರ್, ಇವಾಗ ಯೂತ್ಸ್ ಎಲ್ಲರೂ ವೋಟ್ ಮಾಡೋದು ಕಡಿಮೆ ಮಾಡ್ತಿದ್ದಾರೆ ಸರ್. ಇದಕ್ಕೆ ನಿಮ್ಮ ಕಡೆಯಿಂದ ಸಜೆಷನ್ಸು, ಸಲಹೆಗಳೇನಾದರೂ ಸಿಗ್ಬೋದಾ? ಅದು ಇವಾಗ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಇವಾಗ ಮತದಾನ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ತುಂಬ. ಆದರೆ ಮೊದಲು ಮಿಸ್ಗೈಡ್ ಜಾಸ್ತಿ ಇತ್ತು, ಅದ್ರ ಬಗ್ಗೆ ಜಾಗೃತಿ ಇರಲಿಲ್ಲ. ಇನ್ಮೇಲೆ ತುಂಬ ಮತದಾನ ಆಗುತ್ತೆ ಮೇಡಮ್. ಒಳ್ಳೆ ನಾಯಕ ಅಂದರೆ ಇದೇ ರೀತಿ ಗುಣಗಳಿರಬೇಕು ಅಂತ ಏನಾದರೂ ಇದೆಯಾ ಮೇಡಮ್? ಡೆಫಿನೆಟ್ಲಿ ಇರಬೇಕು. ಯಾವ ರೀತಿ? ಕರಪ್ಷನ್ಗೆ ಇಂಥ ಮುಕ್ತ ಇರಬೇಕು. ಮತ್ತು ಆದಷ್ಟು 75% ಇರೋ ಇದು ಕೃಷಿಗೆ ಅವಲಂಬಿತ ನಮ್ಮ ಭಾರತ, ಅದ್ರ ಬಗ್ಗೆನೂ ಒತ್ತು ಕೊಡಬೇಕು. ಮತ್ತು ಬಡತನ, ಈ ರೀತಿ ಇರೋವಂಥ ಸಾಮಾನ್ಯ ಮತ್ತು ಮೂಲಭೂತ ಸಮಸ್ಯೆಗೆ ಮಾತ್ರ ಅವರು ಒತ್ತು ಕೊಡಬೇಕು ಅಂತ ಕಂಡ್ಕೊತೀನಿ. ಸರ್, ನಿಮ್ಮ ಹೆಸರು? ಶಶಿಕಿರಣ್ ಅಂತ. ಸರ್, ಯಾವ ಡಿಪಾರ್ಟ್ಮೆಂಟ್? ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್. ಸರ್, ಈ ಸಲ ಯಾರು ಪ್ರಧಾನಿ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್? ಮೋದಿ ಆಗ್ಬೋದು. ಮೋದಿನೇ. ಯಾಕೆ ಸರ್, ರಾಹುಲ್ ಗಾಂಧಿ ಬೇಡ ಅಂತನಾ? ರಾಹುಲ್ ಗಾಂಧಿ ಬೇಕು. ಓವರಾಲ್ ಇಲ್ಲಿಗ ಎಲೆಕ್ಷನ್ ಬಿಸಿ ನೋಡಿದ್ರೆ ಮೋದಿನೇ ಆಗ್ತಾರೆ, ಜಾಸ್ತಿ ಮೋದಿಗೆ ಸೀಟ್ ಸಿಗುತ್ತೆ ಅಂತ ಹೇಳಿ. ಸರ್, ನಿಮ್ಮ ಪ್ರಕಾರ ನಾಯಕ ಅಂದರೆ ಇದೇ ರೀತಿ ಇರಬೇಕು ಅಂತ ಏನಾದರೂ ಇದೆಯಾ ಸರ್? ನಾಯಕ ಅಂದರೆ ಇದೇ ರೀತಿ ಅಂತ ಇಲ್ಲ, ಒಂದು ಗಟ್ಸ್ ಇರಬೇಕು ಮತ್ತು ಡೆವಲಪ್ಮೆಂಟ್ ಮಾಡೋ ದೃಢ ನಿರ್ಧಾರ ತಗೊಳ್ಳೋ ಧೈರ್ಯ ಇರಬೇಕು. ಹಾಗಿದ್ರೆ ನಾಯಕ ಆಗ್ಬೋದು. ಸರ್, ಈ ಸಲ ಪ್ರಧಾನಿ ಯಾರಾಗ್ಬೋದು ಅನಿಸುತ್ತೆ ಸರ್? ಇದು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಯಾಕಂದರೆ ಕೊಯ್ಲೇಷನ್ ಇರೋದ್ರಿಂದ ಈ ಕಡೆ ರಾಹುಲ್ ಗಾಂಧಿನೂ ಬರ್ಬೋದು, ಮೋದಿ ಹವಾ ಅಂತಲೇ ಹೇಳ್ಬೋದು ಇವಾಗಿರೋದು. ಸೊ ಮೋದಿನೂ ಬರ್ಬೋದು. ಸೊ ಇದು ನಾವು ಹೇಳೋಕ್ಕಾಗಲ್ಲ, ಕಾದು ನೋಡಬೇಕು. ನನ್ನ ದೇಶ, ನಮ್ಮ ಮತ, ನಮ್ಮ ಹಕ್ಕು. ತಪ್ಪದೇ ಎಲ್ಲರೂ ವೋಟ್ ಮಾಡಿ. ನನ್ನ ದೇಶ, ನನ್ನ ಮತ, ನನ್ನ ಹಕ್ಕು. ತಪ್ಪದೇ ಎಲ್ಲರೂ ವೋಟ್ ಮಾಡಿ. ಇದು ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮನದಾಳದ ಮಾತಾಗಿದ್ದು, ಮತದಾನ ಅನ್ನೋದು ಕೇವಲ ಹಕ್ಕಲ್ಲ, ಇದು ನಮ್ಮ ಕರ್ತವ್ಯವೂ ಕೂಡ ಆಗಿದೆ ಎಂದು ತಿಳಿಸಿದ್ದಾರೆ. ಹಾಗೆ ಯುವ ಜನತೆ ಯಾವ ರೀತಿ ಅಭ್ಯರ್ಥಿಯನ್ನು ನಿರೀಕ್ಷಿಸುತ್ತಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು ಎಂದು ನಿರೀಕ್ಷಿಸುತ್ತಿದ್ದಾರೆ ಎಂಬ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಕಲಾವತಿ ಎನ್, ಪ್ರಜಾಲೋಕ, ಇದು ಸಮಾಜದ ಪ್ರತಿಬಿಂಬ.